ಮತ್ತು ವೀರೇಂದ್ರ ಹೆಗ್ಗಡೆಯವರೇ, ನೀವು ಈ ಕಮಿಷನ್ನ ವ್ಯಾಪಾರ ದಂಧೆಯನ್ನು ಬಿಟ್ಟು ಬಿಡಿ, ಅವರನ್ನು ಸ್ವತಂತ್ರ ಮಾಡಿ. ಅವರು ಖಂಡಿತವಾಗಿ ನೀವು ಇಲ್ಲದೆ ಕೂಡ ಅವರು ನಡೆಸ್ಕೊಂಡು ಹೋಗ್ತಾರೆ. ಇಲ್ಲ, ನೀವೆಲ್ಲ 10, 15, 16 ಮಂದಿ ಇತರ ಅಷ್ಟು ಮಂದಿ ಸೇರಿ ಒಮ್ಮೆಗೆ ಲೋನ್ ಕ್ಲೋಸ್ ಮಾಡಿ ಮತ್ತೆ ನಮಗೆ ಕೊಡಿ ಅಂತ ಹೇಳಿ. ಬೇರೆ ಸ್ವಸಹಾಯ ಸಂಘ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಧರ್ಮಸ್ಥಳದವರು ಪ್ರವರ್ತನೆ ಮಾಡುವಂಥ ಸ್ವಸಹಾಯ ಸಂಘ ಧರ್ಮಸ್ಥಳದವ್ರದ್ದು ಅಲ್ಲ, ಸ್ವಸಹಾಯ ಸಂಘ ನಮ್ಮದು. ನಮಗೆ ಸಹಾಯ ಮಾಡಲಿಕ್ಕಿರುವಂಥ ಸಂಘ ನಮ್ಮದು. ನಾವಿಲ್ಲಿ ಸ್ವಸಹಾಯ ಸಂಘದಲ್ಲಿ ಇಲ್ಲದವರು ಯಾರೂ ಇಲ್ಲ. ಇದ್ದಾರಾ? ಎಲ್ಲರೂ ಇದ್ದೇವೆ. ಹೆಚ್ಚಿನವರು ಯಾವುದರಲ್ಲಿದ್ದಾರೆ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಯಂ ಸೇವಾ ಸಂಘದಲ್ಲಿ ಇದ್ದಾರೆ. ಅದು ಕೂಡ ಒಂದು ಶೋಷಣೆಯ ಪ್ರತಿರೂಪವೇ. ಇರಲಿ, ನಾನು ಅದಕ್ಕೆ ಯಾವ ವಿಷಯಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಶೋಷಣೆ ಅಂತ ಹೇಳ್ಕೊಂಡು ಕೂತ್ರೆ ಆಗ್ತದಾ? ಅದರಿಂದ ಹೊರಗೆ ಬರುವುದು ಹೇಗೆ? ಅವರು ಮತ್ತಷ್ಟನ್ನು ಶೋಷಣೆಯನ್ನೇ ಮಾಡ್ತೇನೆ. ಇವತ್ತಿನ ಸಭೆಗೆ ಹೋಗಬೇಡಿ, ಹೋದರೆ ನಿಮಗೆ ಲೋನ್ ಸಿಕ್ಕುವುದಿಲ್ಲ ಹೇಳಿಲ್ವಾ? ಹೇಳಿದ್ದಾರೋ ಇಲ್ವಾ? ನೀವು ಬಂದಿದ್ದೀರಿ, ಬಾರದವ್ರು ಯಾಕೆ ಬರಲಿಲ್ಲ? ಆಯ್ತ ಮಲ್ಪನ ಮಾರ ಪೂಂಡ ಲೋನು ಕೊರಪೂಜರಂದು ಪಣ್ಪೇನೆ ಉಪಾಯ ಇಲ್ಲ, ಬದುಕಬೇಕು. ಇದೇ ಅವರು ಹಿಡಿತ. ಒಂದು ದೇವರದ್ದು, ಅವರಿಗೆ ಧರ್ಮೋದ್ಯಮ ಅಂತ ಹೇಳ್ತೇವೆ ನಾವು. ಧರ್ಮವನ್ನೇ ಉದ್ಯಮ ಮಾಡುವ ಧರ್ಮೋದ್ಯಮಿ. ದೇವರವರಿಗೆ ಕವಚ. ಇದು ಅವರದ್ದು ಹಿಡಿತ. ಇದಕ್ಕೆ ನಾವು ನಾಗರಿಕ ಟ್ರಸ್ಟ್ನಿಂದ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ನೀವು ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ. ಸ್ವಸಹಾಯ ಸಂಘದಲ್ಲಿ ನೀವು ಅವರ ಅಂಡರ್ನಲ್ಲಿ ಇರಬೇಕಂತ ಇಲ್ಲ. ಹಾಗಾದರೆ ನೀವು ನೇರವಾಗಿ ಬ್ಯಾಂಕ್ನಿಂದ ನಿಮ್ಮ ಸ್ವಸಹಾಯ ಸಂಘಕ್ಕೆ ಸಾಲವನ್ನು ಪಡೆದುಕೊಳ್ಳಬಹುದು. ಹೇಗೆ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತೇವೋ, ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ನಿಂದ ಸಾಲವನ್ನು ಪಡೆಯುವುದು ನಿಮ್ಮ ಹಕ್ಕು. ಯಾವ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ? ಹೇಳಿ, ನಮ್ಮ ಹತ್ರ ಹೇಳಿ, ಕೊಡಲೇಬೇಕು. ಅದಕ್ಕೆ ಈ ಮಧ್ಯವರ್ತಿ ಬಿಸಿನೆಸ್ ಕರೆಸ್ಪಾಂಡೆಂಟ್ ಬೇಡ. ಈಗ ವೀರೇಂದ್ರ ಹೆಗ್ಗಡೆಯವ್ರದ್ದು ಏಜೆಂಟ್ ಬಿಸ್ನೆಸ್ ಕರೆಸ್ಪಾಂಡೆಂಟು 5.15% ಕಮಿಷನ್ ಅವರಿಗೆ ಸಿಗ್ತದೆ. ನಿಮಗೆ ಸಾಲ ಕೊಡಿಸಲಿಕ್ಕೆ ಮತ್ತು ನಿಮ್ಮದು ಸಾಲ ವಸೂಲಿ ಮಾಡಲಿಕ್ಕೆ 5.25%. ಇದನ್ನು ಯಾರ ತಲೆ ಮೇಲೆ ಕಟ್ತಾರೆ? ನಿಮ್ಮ ತಲೆ ಮೇಲೆ. ನೀವು ನೇರವಾಗಿ ಬ್ಯಾಂಕಿಗೆ ಹೋದರೆ 8ರಿಂದ 10% ನಿಮಗೆ ಬಡ್ಡಿ. ಈ BC ಟ್ರಸ್ಟ್ನ ಮುಖಾಂತರವಾಗ ಆ 5% ನಿಮ್ಮ ತಲೆ ಮೇಲೆ ಬೀಳ್ತದೆ. ಬ್ಯಾಂಕ್ನವರು ಕೊಡೋದಲ್ಲ, ನೀವು ಕೊಡೋದು ಅವರಿಗೆ. ಆದ್ದರಿಂದ ಈ 5% ನೀವು ಉಳಿಸಬೇಕು ಅಂತೇಳಿ ಆದರೆ ನೀವು ನೇರವಾಗಿ ಬ್ಯಾಂಕಿನಿಂದ ಸಾಲವನ್ನು ಪಡೀಲಿಬಹುದು. ಅಂದರೆ ನಿಕ್ಲು ಪಣ್ಪರಂದೆ ಬ್ಯಾಂಕ್ದ ಮ್ಯಾನೇಜರ್ ಪೋಂಡು 6 ಪಣ್ಪೇರು ವಕಲ್ನ ಮುಖಾಂತರನೇ ಬರೋದು ಅಂದು ಅವರು ಹೇಳ್ತಾರೆ. ಅವರಿಗೆ ಸುಲಭ ಆಗ್ತದೆ. ಅವರ ಮುಖಾಂತರ ಹೋದರೆ ಬಲ್ಕಾಗಿ ಲೋನ್ ಕೊಡಲಿಕ್ಕಾಗ್ತದೆ, ಬಲ್ಕಾಗಿ ರಿಕವರಿ ಮಾಡಲಿಕ್ಕಾಗ್ತದೆ, ಬಲ್ಕಾಗಿ ದೇವರ ಹೆಸರನ್ನು ಮಾಡಲಿಕ್ಕಾಗ್ತದೆ. ಬ್ಯಾಂಕಿನವರ ಉಪಾಯ. ಆದರೆ ನಾವು ಸಹ ನಾಗರಿಕ ಸೇವಾ ಟ್ರಸ್ಟಿಗೆ ನಬಾರ್ಡ್ನಿಂದ ರಾಜ್ಯ ಪ್ರಶಸ್ತಿ ನಮಗೆ ಸಿಕ್ಕಿದೆ. ಸ್ವಸಹಾಯ ಸಂಘದ ಕಲ್ಪನೆ ಏನು, ಅದನ್ನು ಜಾರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ನಬಾರ್ಡಿನ ಒಂದು ಟ್ರೈನಿಂಗ್ ಸೆಂಟರ್ ಮಂಗಳೂರಿನಲ್ಲಿರೋದು ಯಾವುದುಂಟು, ಅಲ್ಲಿಗೆ ಬ್ಯಾಂಕ್ ಮ್ಯಾನೇಜರ್ಸ್ ಟ್ರೈನಿಂಗ್ ಬಂದಾಗ ನಾಗರಿಕ ಸೇವಾ ಟ್ರಸ್ಟ್ ಪ್ರವರ್ತಿತ ಸ್ವಸಹಾಯ ಸಂಘಗಳಿಗೆ ಬರ್ತಾಯಿದ್ರು. ಆದ್ದರಿಂದ ಹೇಳ್ತಾ ಇದ್ದೇನೆ, ನಮಗೆ ಅಧಿಕೃತವಾಗಿ ಸ್ವಸಹಾಯ ಸಂಘದ ಪರಿಕಲ್ಪನೆ ಏನಂತ ಗೊತ್ತಿದೆ. ಆದ್ದರಿಂದ ನೀವು ಬ್ಯಾಂಕಿನ ಮ್ಯಾನೇಜರ್ ಹತ್ರ ನೇರವಾಗಿ ನಮ್ಮ ಸ್ವಸಹಾಯ ಸಂಘಕ್ಕೆ ನಾವೇ ಲೋನ್ ತಗೊಳ್ಳುತ್ತಿದ್ದೇವೆ, ಮಧ್ಯವರ್ತಿ ನಮಗೆ BC ಟ್ರಸ್ಟ್ ಬೇಡ ಅಂತ ಖಡಾಖಂಡಿತವಾಗಿ ಹೇಳಿ. ಹಾಗಾದರೆ ಒಂದು ಪ್ರಶ್ನೆ ಬರ್ತದೆ, ಈಗಿರುವಂಥ ಲೋನ್ ಏನು ಮಾಡೋದಂತ? ಈಗಿರುವ ಲೋನ್ ಏನು ಮಾಡೋದಂತ ಒಂದು ನೀವು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನಿಮಗೆ ತಾಕತ್ತಿದೆ ಅಂತ ಹೇಳಿದ್ರೆ ನಾವು ನಿಮಗೆ ಹೇಳ್ತೇವೆ ಹೇಗೆ ಮಾಡಬೇಕಂತ. ಆರ್ಗ್ಯುಮೆಂಟು ಜಗಳ ಮಾಡಲಿಕ್ಕಂತಲ್ಲ, ಅವರಿಗೆ ಹೊಡಿಲಿಕ್ಕೆ ಹೋಗೋದಲ್ಲ ನಾವು. ಅರೆ, ನಮ್ಮ ಹಕ್ಕನ್ನು ಕೇಳಿದರೆ ನಿಮಗೆ ಜೋರು ಮಾಡೋದಂತ ಆಗ್ತದಾ? ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ. ಏನು? ನಿರ್ಣಯ ಪುಸ್ತಕ ನಿಮ್ಮದು, ನಿರ್ಣಯ ಮಾಡೋದು ನೀವು, ಸಾಲ ಬೇಕು ಅಂತ ಹೇಳೋದು ನೀವು, ಸಾಲಕ್ಕೆ ಒಂದು ಅರ್ಜಿಯನ್ನು ಕೊಡೋದು ನೀವು. ಇವ್ರದ್ದು ನಡುವಿನಲ್ಲಿ ಒಂದು ಮಧ್ಯವರ್ತಿಯೋದು BC. ಅವ್ರದ್ದು ಅಗತ್ಯ ಇಲ್ಲ. ನೀವು ಬ್ಯಾಂಕ್ನ ಹತ್ರ ನೇರವಾಗಿ ಹೇಳ್ಬೋದು, ನಮಗೆ ಬೇಕಿಷ್ಟು ಸಾಲ ಬೇಕು. ಅವರು ಕೊಡೋದಿಲ್ಲ ಅಂತ ಹೇಳಿದರೆ, ಮತ್ತು ಈಗ ಮೊದಲಿದ್ದು ನಿಮ್ಮದು ಸಾಲ ಉಂಟಲ್ಲ, ಅದನ್ನು ಕ್ಲೋಸ್ ಮಾಡಬೇಕಲ್ಲ, ಅದನ್ನು ನಮಗೆ ನೇರವಾಗಿ ಮಾಡಿ, ಅವರಿಂದ ಕಟ್ ಮಾಡಿ. ಇಲ್ಲ, ನೀವೆಲ್ಲ 10, 15, 16 ಮಂದಿ ಇತರ ಅಷ್ಟು ಮಂದಿ ಸೇರಿ ಒಮ್ಮೆಗೆ ಲೋನ್ ಕ್ಲೋಸ್ ಮಾಡಿ ಮತ್ತೆ ನಮಗೆ ಕೊಡಿ ಅಂತ ಹೇಳಿ. ಬೇರೆ ಸ್ವಸಹಾಯ ಸಂಘ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಧರ್ಮಸ್ಥಳದವರು ಪ್ರವರ್ತನೆ ಮಾಡುವಂಥ ಸ್ವಸಹಾಯ ಸಂಘ ಧರ್ಮಸ್ಥಳದವ್ರದ್ದು ಅಲ್ಲ, ಸ್ವಸಹಾಯ ಸಂಘ ನಮ್ಮದು. ನಮಗೆ ಸಹಾಯ ಮಾಡಲಿಕ್ಕಿರುವಂಥ ಸಂಘ ನಮ್ಮದು. ಅದು ತಲೆಯಿಂದ ತೆಗೆದಾಕಿದ್ದು ಹೆಗ್ಗಡೆಯವ್ರದ್ದು ಧರ್ಮಸ್ಥಳದಂತ ಅಲ್ಲ, ನಿಮ್ಮ ಸ್ವಸಹಾಯ ಸಂಘ.
ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿ ಆದರೆ ಬನ್ನಿ ನಾಗರಿಕ ಟ್ರಸ್ಟ್ನಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡ್ತೇವೆ. ತೋಟತಾಡಿಯಲ್ಲಿ 2 ಸ್ವಸಹಾಯ ಸಂಘಗಳು ಅವರ ಅಂಡರ್ನಲ್ಲಿರುವಂಥದ್ದು ಆ ನಿರಂತರ ತಗೊಳ್ಬೇಕು, ಇನ್ಶೂರೆನ್ಸು ತಗೊಳ್ಬೇಕು, ಮತ್ತು ಇದು ಅವ್ರದ್ದು ಬಡ್ಡಿದ್ದು ಇಂತಿಷ್ಟು ಎಲ್ಲ ವಿರೋಧ ಮಾಡಿ ಚರ್ಚೆ ಆಗಿ ಕೊನೆಗೆ ಈಗ ಅದರಿಂದ ಬಿಡುಗಡೆ ಹೊಂದಿ ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಆಯಿತು, ಅದರಿಂದ ಬಿಡುಗಡೆ ಆಗಿ ಹೆಗ್ಡೆಯವರಿಂದ. ಸೊ ಆದ್ದರಿಂದ ಈ ಮಾಹಿತಿಯನ್ನು ಹೇಳಲಿಕ್ಕಾಗಿ ಹೇಳ್ತಾ ಇದ್ದೇನೆ. ಇದನ್ನು ವೀರೇಂದ್ರ ಹೆಗ್ಗಡೆಯವರಿಗೂ ಸಹ ಈ ವೇದಿಕೆಯಿಂದ ನಾನು ಹೇಳ್ತಾ ಇದ್ದೇನೆ, ಸ್ವಾಮಿ ನೀವು ಅವರನ್ನೆಲ್ಲ ಬಿಡುಗಡೆ ಮಾಡಿ. ನಿಮ್ಮ BC ಟ್ರಸ್ಟ್ ಯಾಕೆ? BC ಟ್ರಸ್ಟನ್ನು ನೀವು ಕ್ಲೋಸ್ ಮಾಡಿ ಸ್ವಸಹಾಯ ಸಂಘಗಳಿಗೆ ಸಶಕ್ತತೆಯನ್ನು ಉಂಟು ಮಾಡಿ ಅವರೇ ಬ್ಯಾಂಕಿನೊಟ್ಟಿಗೆ ವ್ಯವಹಾರ ಮಾಡುವಂಥ ರೀತಿಯಲ್ಲಿ ಮಾಡಿ. ನಾಗರಿಕ ಟ್ರಸ್ಟ್ ಅದನ್ನೇ ಮಾಡಿದ್ದು. ನಾವು 3 ಸಾವಿರ ಸ್ವಸಹಾಯ ಸಂಘ ಪ್ರವರ್ತನೆ ಮಾಡಿದ್ದೇವೆ. 6 ತಿಂಗಳು ತಪ್ಪಿದರೆ 1 ವರ್ಷದೊಳಗೆ ಅವರು ಸ್ವತಂತ್ರ. ಮಗುವನ್ನೇನು ಬೆಳೆಸಬೇಕಾದ್ರೆ ಕೈ ಹಿಡಿತೀರಿ, ಬೆಳೆದಾದ ನಂತರ ಅದೇ ನಡೆದುಕೊಂಡು ಹೋಗೋದಿಲ್ವಾ? ಸ್ವಸಹಾಯ ಸಂಘಗಳನ್ನು ಪ್ರವರ್ತನೆ ಮಾಡಿರುವಂಥದ್ದು, ಪ್ರವರ್ತನೆ ಮಾಡುವ NGOಗಳಿಗಿರುವಂಥ ಪಾತ್ರ ಕೇವಲ ಅವರಿಗೆ ತರಬೇತಿ ಮತ್ತು ಮಾಹಿತಿ ಕೊಡುವಂಥದ್ದು ಮಾತ್ರ, ಸದಾಕಾಲಕ್ಕೆ ಅವರ ಜುಟ್ಟನ್ನು ಹಿಡಿಯುವಂಥದ್ದಲ್ಲ ಇವರು ಮಾಡಿದಾಗೆ. ಆದ್ದರಿಂದ ನೀವು ನಿಮ್ಮ ಸಂಘವನ್ನು ಇದರಿಂದ ಬಿಡುಗಡೆ ಮಾಡಿ. ಹೆಗ್ಗಡೆಯವರೇ ನೀವು ಇವರನ್ನೆಲ್ಲ ಬಿಡುಗಡೆ ಮಾಡಿ. ವೆಂಕಜ್ಜಿದ್ದು ಕೋಳಿ ಕೂಗದೆ ಹೋದರೆ ಊರಿನಲ್ಲಿ ಬೆಳಕಾಗುವುದಿಲ್ಲ ಅಂತ ವೆಂಕಜ್ಜಿಗೆ ಕಂಡಿತ್ತಂತೆ. ಒಂದು ದಿವಸ ಕೋಳಿನ ಹಿಡ್ಕೊಂಡು ಕಾಡಿಗೆ ಹೋಯ್ತು. ಕಾಡಿನಲ್ಲಿ ಜನ ಬರ್ತಾ ಇದ್ದಾರೆ ಸೊಪ್ಪಿಗೆ. ಇವತ್ತು ಊರಿನಲ್ಲಿ ಬೆಳಕಾಯ್ತಾ? ಅಜ್ಜಿ ಕೇಳುದು, ಬೆಳಕಾಗಿದೆ, ಸೂರ್ಯ ಎದ್ದಿದ್ದಾನೆ. ಅಜ್ಜಿ ತಲೆಯಲ್ಲಿ ಅಂತಂದರೆ ಇವಳ ಕೋಳಿ ಕೂಗಿದಾಗ ಬೆಳಕಾಗ್ತದೆ, ಕೋಳಿ ಕೂಗಿದ್ರಿಂದ ಬೆಳಕಾಗ್ತದೆ ಅಂತ. ತಪ್ಪು. ಬೆಳಕು ಸೂರ್ಯನಿಂದ ಆಗುವುದು. ಇಲ್ಲಿ ನಮ್ಮ ಒಂದು ವೆಂಕಜ್ಜಿ ಉಂಟು, ಇವರಿಂದಾಗಿ ಬೆಳಕಾಗುವುದು ಅಂತ. ಅವರಿಂದ ಬೆಳಕಾಗುವುದಲ್ಲ, ನಮಗೆ ನಾವೇ ಬೆಳಕು. ಆದ್ದರಿಂದ ಸ್ವಸಹಾಯ ಸಂಘದಿಂದ ನೀವು ಮುಕ್ತಿ ಹೊಂದಬೇಕು. ಹೆಗ್ಗಡೆಯವರು ಕೂಡ ಇವರನ್ನೆಲ್ಲ ಮುಕ್ತಗೊಳಿಸಬೇಕು. ನೀವು ಈ ಕಮಿಷನ್ನ ಹಣದಿಂದ ನೀವು ದಾನ ಮಾಡ್ತಿರಲ್ಲ, ನೀವು ಈ ಕಮಿಷನ್ನ ಹಣ ದಾನ ಮಾಡೋದು, ನಿಮ್ಮನ್ನು ಬೋಳಿಸುವುದು ಇವನೊಂದು ದಾನ, ಮಹಾದಾನ, ದೇವಮಾನವ. ನಿಮಗೆ ಬಿಟ್ಟರೆ ಆಗೋದಿಲ್ಲ 5% ಅದು. ಸೊ ಆದ್ದರಿಂದ ನೀವೇ ಸಂಘಗಳನ್ನು ಸ್ವತಂತ್ರವಾಗಿ ನಡೆಸಲಿಕ್ಕೆ ಸಾಧ್ಯತೆ ಉಂಟು. ಅದು ಗಟ್ಟಿ ಮನಸ್ಸು ಮಾಡಿ. ಮತ್ತು ವೀರೇಂದ್ರ ಹೆಗ್ಗಡೆಯವರೇ ನೀವು ಈ ಕಮಿಷನ್ನ ವ್ಯಾಪಾರ ದಂಧೆಯನ್ನು ಬಿಟ್ಟು ಬಿಡಿ, ಅವರನ್ನು ಸ್ವತಂತ್ರ ಮಾಡಿ. ಅವರು ಖಂಡಿತವಾಗಿ ನೀವು ಇಲ್ಲದೆ ಕೂಡ ಅವರು ನಡೆಸ್ಕೊಂಡು ಹೋಗ್ತಾರೆ. ನಿಮಗೆ ಅದನ್ನು ಮಾಡಲಿಕ್ಕೆ ನೀವು ಬಿಡುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ.